ಇದೇನ್ ಬ್ರೋ ಗಾಡ್ ಪಾರ್ಟಿಕಲ್ ಅಂದ್ರೆ? ಬ್ರೋ ಗಾಡ್ ಪಾರ್ಟಿಕಲ್ ಫೌಂಡ್ ಆಗಿದ್ದು 2012 ಅಲ್ಲಿ. ಇದನ್ನ ಹಿಗ್ಸ್ ಬೋಸಾನ್ ಅಂತ ಕೂಡ ಕರೀತಾರೆ. ಬ್ರೋ ಅದ್ ಎಕ್ಸಿಸ್ಟ್ ಆಗಿಲ್ಲ ಅಂದ್ರೆ ಏನಾಗೋದು? ಬ್ರೋ ಅದೇನಾದ್ರು ಇರ್ಲಿಲ್ಲ ಅಂತಂದಿದ್ರೆ ಎಲ್ಲ ಲೈಟ್ ಸ್ಪೀಡ್ ಅಲ್ಲಿ ಮೂವ್ ಆಗೋದು. ಅಂದ್ರೆ ಯಾವ ಸ್ಟಾರ್ ಇರ್ತಿರ್ಲಿಲ್ಲ, ಯಾವ ಪ್ಲಾನೆಟ್ ಇರ್ತಾ ಇರ್ಲಿಲ್ಲ, ಅಂಡ್ ಈವನ್ ನೀನ್ ಕೂಡ ಇರ್ತಾ ಇರ್ಲಿಲ್ಲ. ಹಿಗ್ಸ್ ಫೀಲ್ಡ್ ಪ್ರಕಾರ ಇದು ಇಡೀ ಯೂನಿವರ್ಸ್ ಅಲ್ಲಿ ಸ್ಪ್ರೆಡ್ ಆಗಿದೆ. ಬ್ರೋ ಅದ್ರ ಮಾಸ್ ಹೆಂಗಾಗುತ್ತೆ? ಯಾವ್ದಾದ್ರು ಪಾರ್ಟಿಕಲ್ ಈ ಫೀಲ್ಡ್ ಅಲ್ಲಿ ಸ್ಟ್ರಕ್ ಆದ್ರೆ ಆ ಪಾರ್ಟಿಕಲ್ ಹೆವಿ ಆಗುತ್ತೆ. ಅದೇನಾದ್ರು ಈಸಿಯಾಗಿ ಮೂವ್ ಆದ್ರೆ ಅದು ಲೈಟ್ ಆಗಿರುತ್ತೆ. ಬ್ರೋ ಇದಕ್ಕೊಂದು ಎಕ್ಸಾಂಪಲ್ ಕೊಡು. ಇಮ್ಯಾಜಿನ್ ಮಾಡ್ಕೋ, ಒಂದ್ ರೂಮ್ ಅಲ್ಲಿ ಪೂರ್ತಿ ಜನ ಇದಾರೆ ಅಂತ. ಯಾವಾಗ ಒಂದ್ ಸೆಲೆಬ್ರಿಟಿ ಆ ರೂಮ್ ಗೆ ಎಂಟ್ರಿ ಆಗ್ತಾರೋ ಅವಾಗ ಪೀಪಲ್ ಆ ಪ್ಲೇಸ್ ನ ಕ್ರೌಡೆಡ್ ಮಾಡ್ತಾರೆ. ಪೀಪಲ್ ಆ ಪ್ಲೇಸ್ ನ ಕ್ರೌಡೆಡ್ ಮಾಡಾದ್ಮೇಲೆ ಜನಗಳು ಅಲ್ಲಿ ಸ್ಲೋ ಆಗಿ ಮೂವ್ ಆಗ್ತಾರೆ. ಅಂದ್ರೆ ಪಾರ್ಟಿಕಲ್ ಹೆವಿ ಆಗುತ್ತೆ. ಇಮ್ಯಾಜಿನ್ ಮಾಡ್ಕೋ, ಒಬ್ಬ ನಾರ್ಮಲ್ ಪರ್ಸನ್ ಇದಾನೆ ಅಂತ. ಒಬ್ಬ ನಾರ್ಮಲ್ ಪರ್ಸನ್ ಈಸಿಯಾಗಿ ಮೂವ್ ಆಗ್ತಾರೆ. ಅಂದ್ರೆ ಪಾರ್ಟಿಕಲ್ ಲೈಟ್ ಆಗಿರುತ್ತೆ. ಬ್ರೋ ಹಿಗ್ಸ್ ಬೋಸಾನ್ ಇದನ್ನ ಏನಕ್ ಮಾಡುತ್ತೆ? ಬ್ರೋ ಇದೊಂಥರ ಸಿಗ್ನಲ್ ಪಾರ್ಟಿಕಲ್. ಬ್ರೋ ಅದನ್ನ ಹೆಂಗ್ ಕಂಡಿಡಿದ್ರು? ಬ್ರೋ ಇದನ್ನ ಕಂಡಿಡಿದ್ದು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ. ಇದನ್ನ ಕಂಡಿಡಿಯಕ್ಕೆ LHC ಅಂದ್ರೆ ಲಾರ್ಜ್ ಹೈಡ್ರಾನ್ ಕೊಲೈಡರ್ ನ ಯೂಸ್ ಮಾಡ್ತಾರೆ. ಹಂಗಾರೆ ಯಾಕೆ ಜನ ಇದನ್ನ ಗಾಡ್ ಪಾರ್ಟಿಕಲ್ ಅಂತ ಕರೀತಾರೆ? ಬ್ರೋ ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್. ಇದು ಗಾಡ್ ಎಕ್ಸಿಸ್ಟೆನ್ಸ್ ನ ಪ್ರೂವ್ ಮಾಡುತ್ತೆ ಅಂತಲ್ಲ. ಸೈಂಟಿಸ್ಟ್ ಗೆ ಈ ನೇಮ್ ಅಷ್ಟೊಂದೇನು ಇಷ್ಟ ಇರಲಿಲ್ಲ, ಆದ್ರೆ ಜನ ಹೈಪ್ ಮಾಡಿ ಈ ನೇಮ್ ನ ಗಾಡ್ ಪಾರ್ಟಿಕಲ್ ಅಂತ ಮಾಡಿದಾರೆ ಅಷ್ಟೇ. ಬ್ರೋ ಅದ್ ಯಾಕೆ ಮ್ಯಾಟರ್ ಆಗುತ್ತೆ? ಅದ್ ಯಾಕೆ ಮ್ಯಾಟರ್ ಆಗುತ್ತೆ ಅಂದ್ರೆ ಅದು ಸ್ಟ್ಯಾಂಡರ್ಡ್ ಮಾಡೆಲ್ ಆಫ್ ಫಿಸಿಕ್ಸ್ ನ ಕಂಪ್ಲೀಟ್ ಮಾಡುತ್ತೆ.